ಹಾಯ್ ಹಲೋ ನಮಸ್ಕಾರ, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊತ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ಶನಿವಾರ ವ್ಲಾಗು. ಶನಿವಾರ ಬೆಳಗ್ಗೆ ಟೀ ಮಾಡ್ಕೊಂಡು ಕುಡಿತಾ ಇದ್ದೀವಿ ನಾನು ಅಣ್ಣ. ನಿನ್ನೆ ಅಣ್ಣ ಬಂದಿದ್ನಲ್ಲ, ಸೊ ಹಾಗಾಗಿ ಅಣ್ಣನೂ ಕೂಡ ಇದ್ದಾನೆ. ಇವತ್ತಿನ ತಿಂಡಿ ರೊಟ್ಟಿ ಮಾಡಿ ಎಲ್ಲ ಕೆಲಸ ಮುಗಿಸಿ ಪಾತ್ರೆ ಎಲ್ಲ ತೊಳೆದು ಮನೆಯೆಲ್ಲ ಒರೆಸಿ ಮನೆ ಕ್ಲೀನ್ ಮಾಡಿ ದೇವ್ರ ಸಾಮಾನೆಲ್ಲ ಕ್ಲೀನ್ ಮಾಡಿ ಸ್ನಾನ ಮಾಡಿಕೊಂಡು ಪೂಜೆ ಮಾಡ್ತಾ ಇದ್ದೀನಿ. ಕಾರಣ ಏನಂತಂದರೆ ನೆನ್ನೆ ಅಣ್ಣ ಮುಂದೆ ಕೂರಿಸಿದಾರಲ್ಲ, ಸೊ ಅಣ್ಣ ಮುಂದೆ ದೇವಸ್ಥಾನಕ್ಕೆ ಹೋಗಿ ಬರೋಣ ಅಂತ ಹೇಳಿ ಪಕ್ಕದ ಮನೆ ಅಕ್ಕ ಮತ್ತು ನಾನು ಇಬ್ಬರು ಕೂಡ ಹೋಗ್ತಾ ಇದ್ದೀವಿ. ಅದಕ್ಕೆ ಫಸ್ಟೇ ಶನಿವಾರ ಪೂಜೆ ಮಾಡ್ಕೊಂಡು ಹೋಗೋಣ ಅಂತೇಳಿ ಫಸ್ಟ್ ಪೂಜೆ ಮಾಡ್ತಾಯಿದ್ದೀನಿ. ನಾವೆಲ್ಲೇ ಹೊರಗಡೆ ಹೋಗಬೇಕಾದ್ರೂ ಕೂಡ ಫಸ್ಟ್ ಪೂಜೆ ಮುಗಿಸಿ ದೇವಸ್ಥಾನಗಳಿಗೆ ಹೋದರೆ ಒಳ್ಳೆಯದು ಅಂತ ಹೇಳ್ತಾರೆ. ಸೊ ಹಾಗಾಗಿ ಫಸ್ಟ್ ಪೂಜೆ ಮುಗಿಸ್ಬಿಡೋಣ ಅಂತೇಳಿ ಪೂಜೆ ಮಾಡ್ತಾಯಿದ್ದೀನಿ. ಪುನರ್ವಿಗೆ ಸ್ನಾನ ಮಾಡಿಸಿಲ್ಲ, ಯಾಕೆಂದರೆ ಮೊನ್ನೆಯಿಂದ ಬ್ಲಡ್ ಚೆಕಪ್ ಎಲ್ಲ ಮಾಡಿಸಿದ್ವಲ್ಲ, ಸೊ ಹಾಗಾಗಿ ಈಗ ತಾನೇ ಜ್ವರ ಬಿಟ್ಟಿದೆ. ಪದೇ ಪದೇ ಮಾಡಿಸೋದು ಬೇಡ, ಆಮೇಲೆ ನೀಟಾಗಿ ಹುಷಾರಾದಮೇಲೆ ಸ್ನಾನ ಮಾಡಿಸೋದು ಅಂತ ಹೇಳ್ಬಿಟ್ಟು ಬರೀ ಕೈ ಕಾಲು ಮುಖ ಎಲ್ಲ ತೊಳೆದು ಆಮೇಲೆ ಕರ್ಕೊಂಡು ಹೋಗ್ತೀನಿ. ಸೊ ಅವನದಿನ್ನೂ ಸ್ನಾನ ಆಗಿಲ್ಲ. ಫಸ್ಟ್ ನಾನು ಸ್ನಾನ ಮಾಡಿ ಪೂಜೆ ಎಲ್ಲ ಮುಗಿಸ್ಬಿಟ್ಟು ಬರೀ ಕೈ ಕಾಲು ಮುಖ ತೊಳೆದು ಬಟ್ಟೆ ಹಾಕೋದಲ್ವಾ ಅಂತ ಹೇಳ್ಬಿಟ್ಟು ಇದು ಮಾಡ್ತಾಯಿದ್ದೀನಿ. ಸೊ ಪೂಜೆ ಎಲ್ಲ ಮುಗೀತು, ಹೋಗ್ಬೇಕು, ಇವಾಗ ಹೊರಡಬೇಕು. ಪಕ್ಕದ ಮನೆ ಅಕ್ಕ ಕೂಡ ಹೊರಟಿದ್ದಾರೆ. ಅವ್ರ ಮಗನ ಕರ್ಕೊಂಬರೋಕ್ಕೆ ಅಂತ ಹೇಳ್ಬಿಟ್ಟು ಸ್ಕೂಲ್ಗೆ ಹೋಗಿದ್ದಾರೆ. ಸೊ ಸ್ಕೂಲ್ಗೆ ಹೋಗಿಲ್ಲ, ಮಂಡೆಯಿಂದ ಕಳಿಸ್ಬೇಕು ಅವನು ಕೂಡ. ಸೊ ದೇವ್ರ ಪೂಜೆ ಎಲ್ಲ ಮುಗಿಸಿದ್ರೆ ಏನೋ ಒಂಥರ ಮನೆಯೆಲ್ಲ ಪಾಸಿಟಿವ್ ವೈಬ್ಸು, ಮನೆಯೆಲ್ಲ ಕ್ಲೀನ್ ಮಾಡಿರ್ತೀವಿ. ಸೊ ಪಾಸಿಟಿವ್ ವೈಬ್ಸು ಏನೋ ಒಂಥರ ದರ್ಶನನೇ ಮಾಡಿಲ್ಲ, ಬ್ಯಾಂಗಲ್ಸ್ ಕರೀತವ್ರೆ. ಅಲ್ಲೇ ಹೋಗುದ್ರಾ? ಅಯ್ಯೋ ಚಪ್ಪಲಿ ಬಿಟ್ಟಿಲ್ವಲ್ಲ ಕಂದ, ಚಪ್ಪಲಿ ಬಿಡು. ಇನ್ನು ಅದ್ಭುತವಾಗಿ ಅಲಂಕಾರನೆಲ್ಲ ಮಾಡಿದರು. ಅಣ್ಣ ಮುಂದೆ ದೇವ್ರು ನೋಡಿದ್ರೆ ನೋಡ್ತಾನೆ ಇರಬೇಕು ಅಂತ ಅನ್ನಿಸ್ತಾಯಿತ್ತು. ನಾನು ಫಸ್ಟ್ ಟೈಮು ಅಣ್ಣ ಮುಂದೆ ದೇವ್ರ ದರ್ಶನ ಮಾಡಿರೋದು. ಏಕೆಂದರೆ ನಾನು ಅಷ್ಟು ನೋಡೇ ಇಲ್ಲ, ಚಿಕ್ಕ ವಯಸ್ಸಿಂದನೂ ನೋಡೇ ಇಲ್ಲ. ಅಂದರೆ ಅಣ್ಣಮ್ಮ ದೇವ್ರನ್ನ ಕೂರಿಸ್ತೀವಿ ಅಂತ ಕೇಳಿರೋದನ್ನು ನಾನು ಕೇಳಿಸ್ಕೊಂಡಿದ್ದೀನಿ. ಬಟ್ ಡೈರೆಕ್ಟಾಗಿ ನಾನು ಫಸ್ಟ್ ಟೈಮ್ ನೋಡಿರೋದು. ಆದರೆ ನೋಡ್ತಾನೆ ಇರಬೇಕು ಅಂತ ಅನ್ನಿಸ್ತು. ಏನೋ ಚಾಮುಂಡಿ ತಾಯಿ ದರ್ಶನನೇ ಮಾಡ್ತಿದ್ದೀವಿ ಅನ್ನೋ ಥರ ಫೀಲ್ ಆಗ್ತಾಯಿತ್ತು ನನಗೆ. ತುಂಬಾ ಅಚ್ಚುಕಟ್ಟಾಗಿ ಅರೇಂಜ್ಮೆಂಟ್ ಎಲ್ಲ ಮಾಡಿದ್ರು. ಒಳಗಡೆ ಸಖತ್ತಾಗಿತ್ತು, ಅಲಂಕಾರ ಎಲ್ಲ ತುಂಬ ಚೆನ್ನಾಗಿತ್ತು. ಸೊ ನಾನು ಅದು ಒಳಗಡೆ ವೀಡಿಯೋ ಮಾಡ್ಕೊಳ್ಳೋದೇ ಮರ್ತ್ಬಿಟ್ಟಿದ್ದೀನಿ. ಇನ್ನು ಆಚೆ ಬಂದು ನೋಡಿದ್ರು ಅಂತೂ ಫುಲ್ಲು ಅಂಗಡಿಗಳು. ಅದರಲ್ಲಿ ನನಗೆ ಇದೊಂದು ಅಂಗಡಿ ಅಂತೂ ಸಖತ್ ಇಷ್ಟ ಆಯಿತು. ವೆರೈಟಿ ಆಫ್ ಬಳೆಗಳಿದ್ದು ಸಖತ್ ಚೆನ್ನಾಗಿತ್ತು. ಫುಲ್ಲು ಡೆಡ್ ಎಂಡ್ವರೆಗೂ ಈ ಏನು 11th ಮೇನ್ ರೋಡ್ ಇದೆ, ಫುಲ್ಲು ಇದಾಕ್ಬಿಟ್ಟಿದ್ರು, ಅಂಗಡಿಗಳು ಹಾಕಿದ್ರು. ಇದೊಂದು ನಮ್ಮ ದೇವಸ್ಥಾನಕ್ಕೆ ಹೋಗಿ ನಮ್ಮ ಕೂರ್ಸಿರ ಹತ್ರ ಹೋಗ್ಬಿಟ್ಟು ಊಟ ಮಾಡಿಕೊಂಡು ದೇವ್ರ ದರ್ಶನ ಮಾಡ್ಕೊಂಡು ಬಂದ್ವಿ. ನನ್ನ ಮಗ ಮೊಸರನ್ನ ತಿಂತವನೆ, ಮೊಸರನ್ನ ಬೇಕು ಅಂತ ಕೇಳ್ದ, ಪ್ರಸಾದ ಕೊಡ್ತಿದ್ರು, ಇಸ್ಕೊಂಡ್ಬಂದ್ವಿ. ಊಟನೂ ಕೂಡ ಮಾಡ್ಕೊಂಡ್ಬಂದ್ವಿ. ಫುಲ್ ಹೆವಿ ರಶ್ ಇತ್ತು, ಇಟ್ಕೋಕ್ಕಾಗ್ತಿಲ್ಲ. ಸೊ ಜಾತ್ರೆ ಸ್ವಲ್ಪ ಐಟಮ್ನು ಕೂಡ ಪರ್ಚೇಸ್ ಮಾಡ್ಕೊಂಬಂದಿದ್ವಿ. ಸೊ ಏನೇನು ಅಂತ ತೋರಿಸ್ತೀನಿ, ಓಕೆನಾ? ಅದು ನೀಟಾಗಿ ಕ್ಲೀನ್ ಕೊಡ್ತೀನಿ ತಡೆ. ಹಿಂಗೆ ಇದು ಕರೆಕ್ಟಾಗಿ ಬರುತ್ತೆ, ಸ್ವಲ್ಪ ಇದು ಮಾಡ್ಕೊ. ಇನ್ನು ಜಾತ್ರೆಗೆ ಹೋದ್ಮೇಲೆ ನಾವು ಒಂದಷ್ಟು ಐಟಮ್ಸ್ ತರಲೇಬೇಕಲ್ವ, ಹಾಗೆ ಬರಲಿಲ್ಲ ಅಂದರೆ ನಾವು ಹೆಣ್ಮಕ್ಳು ಅಂತ ಹೇಗೆ ಅನ್ನಿಸ್ಕೋತೀವಿ. ಸೊ ಬ್ಲ್ಯಾಕ್ ಕಲರ್ ಕ್ಲಿಪ್ಪು, ಇದು ಅಮ್ಮಗೆ ತೊಗೊಂಬಂದಿರೋದು. ಇದು ಒಂದು ನೈಲ್ ಪಾಲಿಶ್ ತೊಗೊಂಬಂದಿದೆ, ಸಖತ್ ಇಷ್ಟ ಆಯ್ತು ಆ ಕಲರು. ಸೊ ಹಾಗಾಗಿ ಇದು ಒಂದು ಅಮ್ಮಗೆ ತೊಗೊಂಬಂದಿರೋದು. ರಿಬ್ಬನ್ಸ್ ನನಗೇನೆ, ಅಮ್ಮಗೆ ಜಡೆ ಇಲ್ಲ. ಸೊ ಹಾಗಾಗಿ ಇನ್ನು ಪುನರ್ವಾಗಿ ಇದೊಂದು ಬಾಲ್ ಹಾಕೋ ಥರದೊಂದು ಆಟ ಸಾಮಾನು ಕೊಡಿಸ್ದೆ. ಇನ್ನೊಂದು ಮೊಸರು ಹಾಕೋಕ್ಕೆ, ಹೆಪ್ಪಾಕೋಕ್ಕೆ, ಅಂದರೆ ಮೊಸರನ್ನ ಹೆಪ್ಪಾಕೋಕ್ಕೆ ಇದೊಂದು ಬೇಕಿತ್ತು. ಇದು ಬರೀ 50 ರೂಪೀಸು, ಆನ್ಲೈನಲ್ಲಿ 300 ಏನೋ ಇದೆ. ಇದು ಸಖತ್ ಇಷ್ಟ ಆಯಿತು ನನಗೆ. ಆಮೇಲೆ ಗ್ಲಾಸ್ ಲೋಟ ಬರುತ್ತಲ್ಲ, ಅಂದರೆ ಪಿಂಗಾಣಿ ಲೋಟಗಳು, ಅದನ್ನು ತೊಗೊಂಬಂದೆ. ನನ್ನ ಹತ್ರ ಇರೋದೆಲ್ಲ ಒಡೆದೋಗ್ಬಿಟ್ಟು ಒಂದು 3-4 ಉಳಿದಿತ್ತಷ್ಟೇ. ಸೊ ಹಾಗಾಗಿ ಇದೊಂದು ತೊಗೊಂಡು ಅದ್ರ ಜೊತೆ ಲೋಟನೂ ತೊಗೊಂಬಂದೆ. ಇದಂತೂ ನನಗೆ ಮೋಸ್ಟ್ ಫೇವ್ರೇಟ್ ಅಂತಲೇ ಹೇಳ್ಬೋದು. ಸಖತ್ ಚೆನ್ನಾಗಿತ್ತು, ಇಷ್ಟ ಆಯಿತು ಅದು ನಂಗೆ. ಮೊಸರು ಹಾಕೋದಕ್ಕೆ, ಮೊಸರನ್ನೆಲ್ಲ ಆ ಥರಲ್ಲಿ ತಿಂದರೆ ಒಳ್ಳೆಯದು ಅಂತ ಹೇಳ್ತಾರೆ. ಸೊ ಇನ್ನು ಲೋಟಗಳನ್ನ ತೊಗೊಂಬಂದೆ. ಈ ಲೋಟ ಅಂತೂ ನನ್ನ ಮಗನ ಸೆಲೆಕ್ಷನ್ನು, ಬ್ಲೂ ಕಲರ್, ಇದಕ್ಕಿಂತ ದೊಡ್ಡ ಸೈಜಲ್ಲಿ, ಬಟ್ ಸೇಮ್ ಕ್ವಾಂಟಿಟಿ 6 100 ರೂಪಾಯಿಗೆ 6. ಚೆನ್ನಾಗಿತ್ತು ಅದು ಕೂಡ. ಆದರೆ ನನ್ನ ಮಗ ಇದನ್ನು ಇಷ್ಟಪಟ್ಟ. ಪುಟ್ಟದಾಗಿ ಚೆನ್ನಾಗಿದೆ, ಕಾಫಿಗೆ ಟೀಗೆ ಕರೆಕ್ಟಾಗಿದೆ ಅಂತ. ಅದು ಸ್ವಲ್ಪ ಕಾಫಿ ಟೀಗೆ ಸ್ವಲ್ಪ ದೊಡ್ಡದಾಗ್ತಾಯಿತ್ತು, ಹಾಲಿಗೆ ಕಡಿಮೆ ಆಗ್ತಾಯಿತ್ತು. ಸೊ ಆ ಥರ ಗ್ಲಾಸು ಇದ್ದು, ಅವು ಕೂಡ ಸೇಮ್ 100 ರೂಪಾಯಿಗೆ 6. ಆದರೆ ನನ್ನ ಮಗ ಇವನ್ ಸೆಲೆಕ್ಟ್ ಮಾಡ್ದೆ, ಇದೇ ತೊಗೊಳಮ್ಮ ಅಂತ ಹೇಳ್ಬಿಟ್ಟು, ನನ್ನ ಮಗನ ಸೆಲೆಕ್ಷನ್ ಅಂತ ಹೇಳ್ಬಿಟ್ಟು ತೊಗೊಂಬಂದೆ. ಮಲಗಿದ್ದಾನೆ. ಇವಾಗ ಬಿಸಿ ಬಿಸಿ ಟೀ ಮಾಡ್ಕೊಂಡು ಕುಡಿತಾ ಇದ್ದೀನಿ. ದೇವಸ್ಥಾನಕ್ಕೆ ಹೋಗಿ ಬಂದು ಫುಲ್ಲು ಸ್ವಲ್ಪ ಹೊತ್ತು ಡ್ರೆಸ್ ಚೇಂಜ್ ಮಾಡಿ ರೆಸ್ಟ್ ಮಾಡಿದೆ. ಇವಾಗ ಟೀ ಮಾಡ್ಕೊಂಡು ಕುಡಿತಾ ಇದ್ದೀನಿ. ಪುನರ್ವು ಮಲಗಿದ್ದಾನೆ.
ಇನ್ನು ಮತ್ತೆ ಶನಿವಾರ ನೈಟು ಮತ್ತೆ ಹೋಗ್ಬಿಟ್ಟು ಅವ್ರ ಮಾವನ ಜೊತೆ ಹೋಗಿ ಒಂದು ಆಟೋ ಮತ್ತು ಇದು ಮನೆ ಕಟ್ಟೋವಂಥದ್ದು ಫಸಲ್ಸ್ ಎಲ್ಲ ಇರುತ್ತಲ್ಲ, ಸೊ ಇದು ಎಲ್ಲ ತೊಗೊಂಬಂದ. ಅವ್ರ ಮಾವ ಕೊಡಿಸಿರೋದು ಇದು, ಅಂದರೆ ವಿನಿ ಅಣ್ಣ. ಸೊ ಅದನ್ನು ಕೊಡಿಸ್ತಾ ಅದನ್ನು ಅವ್ರ ಅಪ್ಪನ ಜೊತೆ ಆಟ ಆಡ್ತಾ ಇದ್ದಾನೆ. ಇದು ಸಂಡೇ ಬೆಳಗಿನ ವ್ಲಾಗು, ಹಂಗೆ ಕಂಟಿನ್ಯೂಸ್ ವ್ಲಾಗ್ ಮಾಡ್ತಾಯಿದ್ದೀನಿ. ಅಂದರೆ ನನಗೆ ವಿಡಿಯೋ ಎಡಿಟಿಂಗಿಗೆ ಸ್ವಲ್ಪ ಟೈಮ್ ಇರಲಿಲ್ಲ, ಸೊ ಹಾಗಾಗಿ ಕಂಟಿನ್ಯೂಸ್ ವ್ಲಾಗ್ನ ಹಾಕ್ತಾಯಿದ್ದೀನಿ. ಸೊ ತುಂಬ ಚೆನ್ನಾಗಿ ಮಾಡಿದರು, ನನಗೊಂದು ಸಖತ್ ಇಷ್ಟ ಆಯಿತು. ಏನು ಗೊತ್ತಾ, ಸುಮಾರು ಜನ ಗಂಡಸರು ಅಂದರೆ ಗಂಡಂದರು ಅಪ್ಪಂದರು ಸೊ ಮಕ್ಳುಗಳಿಗೆ ಟೈಮ್ ಕೊಡೋದೇ ಕಡಿಮೆ, ಕೆಲ್ಸಕ್ಕೆ ಹೋಗಿರ್ತಾರೆ. ಅದರಲ್ಲೂ ಬ್ಯುಸಿ ಶೆಡ್ಯೂಲಲ್ಲಿರೋರು ಅಂದರೆ ಬೆಂಗಳೂರಲ್ಲಿರೋರು ಟೈಮೇ ಕೊಡೋಕ್ಕಾಗಲ್ಲ. ಅದರಲ್ಲೂ ಡ್ರೈವರ್ಗಳಂತೂ ನೈಟೆಲ್ಲ ಡ್ಯೂಟಿ ಮಾಡಿರ್ತಾರೆ, ಟ್ರಾಫಿಕಲ್ಲಿ ಒದ್ದಾಡಿರ್ತಾರೆ ಅಂತ ಹೇಳ್ಬಿಟ್ಟು ಬಂದು ಮಲಗಿಬಿಡ್ತಾರೆ. ಆದರೆ ನಿಮ್ಮ ಕಷ್ಟ ನಿಮಗೆ ಗೊತ್ತಿರುತ್ತೆ, ಹೌದು ಒಪ್ಕೋತೀವಿ. ಆದರೆ ಮಕ್ಕಳು ಅಪ್ಪನ ಜೊತೆ ಆಟ ಆಡಬೇಕು, ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಬೇಕು ಅಂತೇಳಿ ಅವು ಒಂದು ಸ್ವಲ್ಪ ಎಕ್ಸೈಟ್ಮೆಂಟಲ್ಲಿ ಇರ್ತವೆ. ಮಕ್ಳುಗಳಿಗೆ ಏನು ಗೊತ್ತು ಕಷ್ಟ ನಮ್ಮ ಅಪ್ಪನಿಗೆ ಅಂತ ಏನು ಗೊತ್ತಿರಲ್ಲ ಅಲ್ವಾ. ಸೊ ಹಾಗಾಗಿ ಒಂದು 10 ನಿಮಿಷನಾದರೂ ಮಕ್ಕಳ ಜೊತೆ ಟೈಮ್ ಸ್ಪೆಂಡ್ ಮಾಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಪುನರು ಕೂಡ ಯಾವಾಗಲೂ ಅವರಪ್ಪ ಅಂತ ಇರ್ತಾನೆ. ನನಗಿಂತ ಜಾಸ್ತಿನೇ ಅವರಪ್ಪನ ಇಷ್ಟಪಡ್ತಾನೆ ಅವನು. ಅಂದರೆ ನನ್ನ ಮೇಲೆ ಪ್ರೀತಿ ಜಾಸ್ತಿ, ಗೌರವ ಜಾಸ್ತಿ. ಬಟ್ ನಾನು ಸ್ವಲ್ಪ ಜೋರು ಮಾಡೋದು ಜಾಸ್ತಿ ಅವನಿಗೆ. ಸೊ ಇಲ್ಲಾಂದರೆ ಯಾರ್ದಾರು ಒಬ್ಬರು ಭಯ ಇಲ್ಲ ಅಂತಂದರೆ ಮಕ್ಕಳನ್ನ ಬಗ್ಸೋಕ್ಕಾಗೋದಿಲ್ಲ. ಸೊ ಹಾಗಾಗಿ ಅವರಪ್ಪ ಬೈಯಲ್ಲ ಅಂತ ಆ್ಯಸ್ ಯೂಶ್ವಲ್ ಅವರಪ್ಪನ ಜೊತೆ ಜಾಸ್ತಿ ಕ್ಲೋಸ್ ಆಗಿರ್ತಾನೆ. ನಂಗೆ ಹೇಳಲೇ ಇಲ್ಲ, ನಂಗೆ ಹೇಳಲೇ ಇಲ್ಲ ಬಾಯ. ಆಯ್ತು, ಹೋಗಿ ನೋಡ್ಕೊತೀನಿ. ಇನ್ನು ದೇವ್ರ ಉತ್ಸವ ಬರುತ್ತೆ ಅಂತ ಹೇಳ್ಬಿಟ್ಟು ರೋಡೆಲ್ಲ ಕ್ಲೀನ್ ಮಾಡಿ ರಂಗೋಲಿ ಹಾಕಿದ್ವಿ. ಅಂದರೆ ಅವ್ರವ್ರ ಮನೆ ಬಾಗಿಲಲ್ಲಿ ಅವ್ರವ್ರ ರಂಗೋಲಿ ಹಾಕಿದ್ದು. ಇದು ಹಳ್ಳಿಗಳು ಮಾತ್ರ ಅಂತ ಅಂದ್ಕೊಂಡಿದ್ದೆ ನಾನಂತೂ. ಈ ಏರಿಯಾಗೆ ಬಂದಮೇಲೆ, ಅದು ಈ ರೋಡಿಗೆ ಬಂದಮೇಲೆ ಗೊತ್ತಾಗಿದ್ದು ನನಗೆ. ಪ್ರತಿಯೊಂದು ಅವರು ಕೂಡ ಹಬ್ಬದ ಥರ ಸೆಲೆಬ್ರೇಟ್ ಮಾಡ್ತಾರೆ, ಪೂಜೆ ಪುನಸ್ಕಾರಗಳ ಸಿಟಿಲೂ ಕೂಡ ಮಾಡ್ತಾರೆ ಅಂತ ಹೇಳ್ಬಿಟ್ಟು. ಅಂದರೆ ಸೊ ನಾವು ಹಾಕಿದ್ದು 5 ಗಂಟೆ, 5:30, 5:45 ಟೈಮಲ್ಲಿ. ಆದರೆ ಅದು ಉತ್ಸವ ಬಂದಿದ್ದು 9 ಗಂಟೆ ಟೈಮಲ್ಲಿ. ಸೊ ಚೆನ್ನಾಗಿ ಬಂದಿತ್ತು. ಎಷ್ಟು ಚೆಂದ ಅಂದರೆ ಮುಂದೆಗಡೆ ಇರೋ ದೇವರು ನನಗೆ ಏನಂತ ಗೊತ್ತಿಲ್ಲ. ನಾನು ಕೆಲವೊಂದು ವೀಡಿಯೋಸಲ್ಲಿ ನೋಡಿದ್ದೀನಿ ಅಷ್ಟೇ. ಡೈರೆಕ್ಟಾಗಿ ನನಗೆ ಯಾವ ದೇವರು ಅಂತ ಗೊತ್ತಿಲ್ಲ. ಬಟ್ ಇವೆರಡು ದೇವರು ಹೋದ್ಮೇಲೆ ವೀರಗಾಸೆ ಅವರು ಮತ್ತು ವೀರಗಾಸೆನ ಯಕ್ಷಗಾನ ಅಲ್ಲ ಸಾರಿ ವೀರಗಾಸೆ ಅನಿಸುತ್ತೆ. ವೀರಗಾಸೆ ಅವರು ಮತ್ತು ಆಂಜನೇಯ ಸ್ವಾಮಿ ಈ ಥರ ವೇಷ ಹಾಕ್ಕೊಂಡು, ಮತ್ತು 1-2-3 ಕೋತಿಗಳ ಥರ ವೇಷ ಹಾಕ್ಕೊಂಡು, ಆಮೇಲೆ ಶಿವನ ಥರ ಹಾಕ್ಕೊಂಡು ಒಂದು ಸುಮಾರು ವೇಷ ಹಾಕ್ಕೊಂಡು ಬರ್ತಾಯಿದ್ದಾರೆ. ನನಗಂತೂ ಫುಲ್ ಖುಷಿ ಆಯಿತು ನೋಡಿ. ಅದರಲ್ಲೂ ನಮ್ಮ ಪುನರ್ವಗಿ ಅಂತಂದರೆ ಸಿಕ್ಕಾಪಟ್ಟೆ ಖುಷಿ ಆಗುತ್ತೆ ಅವನಿಗೆ. ಏನೋ ಊರಲ್ಲೇ ಇದ್ದೀವಿ ಅನ್ನೋ ಥರ ಫೀಲ್ ಬಂದ್ಬಿಡುತ್ತೆ ಅವನಿಗೆ. ಅಂದರೆ ಊರಲ್ಲಿ ಜಾಸ್ತಿ ನಾವು ದೇವ್ರ ಪೂಜೆ ಅದು ಇದು ಮಾಡ್ತಾ ಇರ್ತೀವಲ್ಲ, ಸೊ ಹಾಗಾಗಿ ನೋಡಿ ಇಲ್ಲಿ ಬರ್ತಾ ಇದ್ದಾರೆ, ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದ್ದಾರೆ ಅಂತ ವೀರಗಾಸೆ ಅವರು. ಮತ್ತು ಅದು ಇದ್ರ ಥರ ತಲೆ ಎಲ್ಲ ಹಾಕ್ಕೊಂಡಿರೋ ಥರ, ಶಿವನ ಥರ ತಲೆ ಬುರುಡೆಗಳನ್ನ ಹಾಕ್ಕೊಂಡಿರ್ತಾನಲ್ಲ, ಸೊ ಆ ಥರ ಏನು ಇದು ರಾಕ್ಷಸನೋ ಅಥವಾ ಶಿವನೋ ನನಗೊಂದು ಗೊತ್ತಾಗ್ತಿಲ್ಲ, ಆ ಥರ ವೇಷ ಹಾಕ್ಕೊಂಡಿದ್ದಾರೆ. ಸೂಪರಾಗಿತ್ತು ಮಾತ್ರ. ನೋಡೋಕ್ಕೆ ಅಂತೂ 2 ಕಣ್ಣು ಸಾಲ್ತಿರಲಿಲ್ಲ, ಅಷ್ಟು ಚೆನ್ನಾಗಿತ್ತು. ಮತ್ತು ಫುಲ್ ಜನ ಅಂದರೆ ಜನ, ಅಷ್ಟು ಜನ ನೋಡ್ತಾನೆ ಇದ್ದರು ನಿಂತ್ಕೊಂಡು. ಹೋಗೋವರೆಗೂ ಕೂಡ ನೋಡ್ತಾಯಿದ್ರು. ಮತ್ತು ಅವ್ರ ಹಿಂದೆ ಬರ್ತಿರೋ ಜನನೂ ಅಷ್ಟೇ, ದೇವರಿಂದ ತುಂಬ ಜನ ಬರ್ತಿದ್ರು. ಕೈ ಮುಗಿದವರು. ಮತ್ತು ಇದು ಸೋಮವಾರದ ವ್ಲಾಗು. ಸೋಮವಾರ ಟೊಮೊಟೊ ಬಾತು ಮತ್ತು ಮಿಕ್ಸ್ಚರು ಮತ್ತು ಮಾವಿನ ಹಣ್ಣು ಇಷ್ಟನ್ನು ಟಿಫನ್ ಇವತ್ತು ತಿಂತಾಯಿದ್ವಿ. ಪುನರು ಸ್ಕೂಲ್ಗೆ ಹೋದ, ಎಲ್ಲ ಕೆಲಸ ಮುಗಿಸಿ ಮತ್ತೆ ಹೋಗಿ ಕರ್ಕೊಂಬರ್ಬೇಕು ಆಗಿದೆ ಫ್ರೆಂಡ್ಸ್. ಇವತ್ತು ಪುನರ್ವನ್ನ ಕರ್ಕೊಬರೋಕ್ಕೆ ಹೋಗ್ತಾ ಇದ್ದೀನಿ. 12:59 ಆಗಿದೆ, 1 ನಿಮಿಷ ಇದೆ ಅಷ್ಟೇ. ಮುಖ ನೋಡ್ತಾ ಅಳ್ತಾನೆ. ಸೊ ಇನ್ನೂ ಇಲ್ಲ, ಗೇಟ್ ಓಪನ್ ಮಾಡಲಿಲ್ಲ, ಹಂಗೆ ಬಂದೆ. ಸೊ ಇವಾಗ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಬನ್ನಿ. ಓಪನ್ ಮಾಡಿಲ್ಲ, ಮಾಡಿ ಅಣಿ ಮಾಡಿ ಪೇಪರಲ್ಲ ನಾನು
ಹಾಕ್ಬೇಡ್ರಿ ಅಂದರೆ ಹಾಕ್ಬಿಟ್ಟಿದ್ದಾರೆ ಪೇಪರಲ್ಲಿ. ಸುಳ್ಳು ಹೇಳ್ತವ್ರ. ತಾವು ಹೋಮ್ವರ್ಕು 8 ಪೇಜ್ ಕೊಟ್ಟಿದ್ದಾರೆ. ಒಂದು ವಾರದಿಂದ ಬಂಕ್ ಹಾಕಿದ್ರಲ್ಲ ಸ್ಕೂಲ್ಗೆ, ಅದಕ್ಕೆ 8 ಪೇಜ್ ಕೊಟ್ಟಿದ್ದಾರೆ ಹೋಮ್ವರ್ಕು. ಊಟ ಮಾಡ್ತೀರಾ ಆಮೇಲೆ ಮಾಡ್ತೀರಾ? ಈಗ ಮಾಡ್ತೀರಾ? ಈಗ ಮಾಡ್ತೀರಾ? ಆಟ ಆಡ್ತಾ ಇದ್ದೀರಾ? ಒಂದು ಸ್ವಲ್ಪ ಹೊತ್ತು ಆಟ ಆಡಿ, ಆಮೇಲೆ ಮಾಡಿ ಆಯಿತಾ. 3-4 ಗಂಟೆ ಕುತ್ಕೊಂಡ್ರೆ 6 ಗಂಟೆ ಹೊತ್ತಿಗೆ ಮುಗಿಸ್ತೀಯ. ಗಣ ಹಿಂಗೆ ಕೈ ತೋರಿಸು, ಕಾಣ್ತಿದ್ ಗೊತ್ತಾ? ಮತ್ತೆ ಇನ್ನೇ ಹ್ಞೂ ಅನ್ನಲ್ಲ ನನ್ನ ಮಗ. ಹ್ಞೂ ಅಂತೀನವ? ಹ್ಞೂ ಅಂತೀಯ? ಇಲ್ಲ. ಅವ್ವ ಮಗನೇ, ಯಾವಾಗ ಉಲ್ಟಾ ಹೊಡಿತೀಯ ಅಂತ ಗೊತ್ತಾಗಲ್ಲ ನೀನು. ಉಪ್ಪರ್ ತಂದು ನಾಲ್ಕೇ ದಿವಸ ಇಲ್ಲ ಸ್ಕೂಲ್ ಮುಗಿದ್ಮೇಲೆ ಹೋಗೋಣ ಕಣಪ್ಪ. ನಿನಗೂ ಶನಿವಾರ ಏನೋ ಹಬ್ಬ ಇಲ್ವಲ್ಲ, ಅವ್ನು ಬರೋವರೆಗೂ ಮಲ್ಗು. ಚಮ ದಿನ ಅವನಿಗೆ ಅದನ್ನೇ ಕಳಿಸು, ನೀನು ಪ್ರಾಕ್ಟೀಸ್ ಮಾಡಿಸು ಅದನ್ನೇ. ಇಲ್ಲ, ಅವ್ನು ಸ್ಕೂಲಿಗೆ ಕಳಿಸಿ ಆಮೇಲೆ ಅವ್ನು ಬಂದಮೇಲೆ ಹೋಗೋದು ಊರಿಗೆ. ಸುಮ್ಮನೆ ಪುನಃ ಸ್ಕೂಲ್ ಮುಗಿದ್ಮೇಲೆ ಹೋಗೋದಾ, ಸ್ಕೂಲ್ ಬಂಕಕ್ಕೆ ಹೋಗೋದಾ? ಹಾಂ ನೋಡು, ಮಗನೇ ಹೇಳಿತೆ. ಬಂದು ಮಲ್ಗಪ್ಪ. 1 ಗಂಟೆಗೆ ಹೋದ್ರೆ 1 ಗಂಟೆಗೆ ಹೊರಟ್ರೆ 4 ಗಂಟೆಗೆ ಹೋಗ್ತೀವಿ. ಇಲ್ಲ ನೀನು ಸ್ಕೂಲಿಗೆ ಹೋಗು. ನೀನು ಹಿಂಗೂ ಆಗಬೇಕು ಹಂಗೂ ಆಗಬೇಕು. ಚುಪ್ರಾ ರಾತ್ರಿ ನಂಗೆ ನೋಡ್ಬೇಕು. ಆ ಪಕ್ಕ ಅಮ್ಮ ಚುಪ್ರೆ ಮಾಚಮ್ಮ ಅಂತಾನೆ. ಬಾಯ್. ಬರ್ತೀನಿ ಅಡಿಯೇ. ಕ್ಯಾಮ್ರಾಮ್ಯಾನ್ ಹಿಂದೆ ಬರ್ತಾರೆ, ನೀವು VIP ಗಳು ಮುಂದೆ ಹೋಗ್ಬೇಕು. ಬನ್ನಿ. ಮಗು ಬರ್ತೈತೆ, ಅಷ್ಟಾಗಿ ಹೋಗ್ತೀಯಲ್ಲ. ಇದರಲ್ಲಿ ಸ್ಟ್ರೀಟು ಐತೆ. ಪಪ್ಪ ಡ್ಯೂಟಿ. ಯಾಕೆ ಅಂದರೆ ಬಾಯ್ ಹೇಳು, ಹೋಗೋಣ. ಜೋರಾಗಿ ಹೇಳು, ಕೇಳಿಸಿಲ್ಲ. ಪಪ್ಪ ಜಾಸ್ತಿ ಇಷ್ಟನಾ ನಾನು ಜಾಸ್ತಿ ಇಷ್ಟನಾ? ಒಬ್ರು ಹೇಳಪ್ಪ. ಇಬ್ರು ಇಷ್ಟನಾ? ಮುಳ್ಳ ಆ ಕಡೆ ಸಿಗಕ್ಕಣಲ್ಲ, ಈ ಕಡೆ ಸಿಗಕ್ಕಣಲ್ಲ. ಮುಳ್ಳ. ಓಕೆ ಓಕೆ ಓಕೆ. ಯಾಕ 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 ಹುಚ್ಚಿ ಹುಚ್ಚಿ ನಾನಾ? ಗೊತ್ತಾ ಇವತ್ತು ನೋಡಿಲಿ, ಇದು ಕರ್ವ್ ಲೈನ್ಸು, ಆಮೇಲೆ ಇದು ಮತ್ತು ಇದು ಲೂಪ್ಸು ಮತ್ತು ಪ್ಯಾಟ್ರನ್ಸು ಎಲ್ಲ ಕೊಟ್ಟಿದ್ದಾರೆ ನೋಡಿ. ಇಲ್ಲಿವರೆಗೂ ಬರಿಬೇಕು ನೀನು ಇವತ್ತು, ಗೊತ್ತಾಯ್ತಾ? ಏನು ಜಿರ್ಲೆನಾ? ತೆಗ್ದಿರ್ಲಿಲ್ವಲ್ಲ ಇಷ್ಟು ದಿನ, ಅದಕ್ಕೆ ಜಿರ್ಲೆ ಬಂದ್ಬಿಟ್ಟಿದೆ. ಬರಿತೀನಿ. ಓ 2 ಕೊಟ್ಟಿದ್ದಾರೆ ಮ್ಯಾಥ್ಸು. ಇದು ಮಾಡಿ ಕೂತ್ಕೋ ಕರೆಕ್ಟಾಗಿ. ತೆಕ್ಕೊಡ್ತೀನಿ ಇರೋ. ನೋ, ತಪ್ಪು. ನೀಟಾಗಿ ಮಾಡಬೇಕು. ಹಾಂ ಗುಡ್, ಹಂಗೆ. ಹಾಂ ಗುಡ್. ನೀಟಾಗಿ ಮಾಡು.
ಪುನರ್ವನ್ಗೆ ಹೋಮ್ವರ್ಕ್ ಮಾಡಿಸ್ತಾ ಇದ್ದೀನಿ. ಇವಾಗ ಟೈಮ್ ಬಂದವಲ್ಲೇ 4:30 ಆಗ್ತಾ ಬಂದಿದೆ. ಸೊ ತುಂಬ ನಾನೇನು ಅಂದ್ಕೊಂಡಿದ್ದೆ, ಬರೀ ಹೋಮ್ವರ್ಕ್ ಅಷ್ಟೇ, ಅಂದರೆ ಎಕ್ಸಸೈಸಲ್ಲಿ ಮಾತ್ರ, ನೋಟ್ಬುಕ್ಕಲ್ಲಿ ಮಾತ್ರ ಹಾಕ್ಕೊಟ್ಟಿದ್ದಾರೆ, ಅದನ್ನು ಮಾತ್ರ ಮಾಡಿಸಿದ್ರೆ ಆಯಿತು ಅಂತ ಅಂದ್ಕೊಂಡೆ. ಆಮೇಲೆ ಟೆಕ್ಸ್ಟ್ ಬುಕ್ ಓಪನ್ ಮಾಡಿದ್ರೆ ನಾಟ್ ಡನ್ ಅಂತ ಬರೆದಿದ್ದಾರೆ. ಅಂದರೆ ಅವನು ಸ್ಕೂಲಿಗೆ ಹೋಗಿರಲಿಲ್ವಲ್ಲ, ಸೊ ಹಾಗಾಗಿ ಎಲ್ಲ ಮಾಡಿದ್ರು. ಇವ್ನಿಗೆ ಹೆಂಗೆ ಪುನರ್ವಗೆ ಅದು ಒಂದು ಬರೆದ್ರೆ ಅದು ಕ್ಲಾರಿಟಿಯಾಗಿರಬೇಕು, ನೀಟಾಗಿರಬೇಕು, ತಪ್ಪಾಗಿರಬಾರ್ದು. ಸೊ ನಾನೇನಾದರೂ ಹೋಗ್ಲಿ ಬಿಡು ಅತ್ಲಾಗ ಬೇಡ, ಇದು ಸರಿ ಹೋಗೈತೆ ಬಿಡು ಅತ್ಲಾಗ ಮತ್ತೆ ಏನು ಬರೀತೀಯ ಅಂತಂದರೆ, ಇಲ್ಲ ಅಮ್ಮ ಅಳಿಸು ನಾನು ಮತ್ತೆ ಬರೀತೀನಿ ಅಂತ ಹೇಳ್ಬಿಟ್ಟು ಮತ್ತೆ ಬರೀತಾನೆ. ಅದು ಕರೆಕ್ಟ್ ಅಂತ ಹೇಳಿದ್ರೆ ಸಾಕು, ನಾನು ತಪ್ಪಾದರೆ ತಪ್ಪು ಅಂತ ಕೂಗ್ತೀನಿ ಜೋರಾಗಿ ಅನ್ಸಲ್ಲ ನಂದು ಅಂತ. ಆದರೆ ಅದೊಂದು ಕೆಟ್ಟ ಬುದ್ಧಿ ನನಗೆ, ಜೋರಾಗಿ ಬರೆಯೋದ್ರಲ್ಲಾಗಿರ್ಬೋದು ಯಾವುದ್ರಲ್ಲಾಗಿರ್ಬೋದು ನಾನು ಕಾಂಪ್ರಮೈಸ್ ಆಗೋಲ್ಲ. ಹಿಂಗಿರ್ಬೇಕಂದ್ರೆ ಹಿಂಗಿರಬೇಕು, ಸೊ ಆ ಥರ. ಹಂಗಾಗಿ ತಪ್ಪಾದಾಗ ಬೈತೀನಿ. ಪಕ್ಕದಲ್ಲೇ ಸ್ಲೇಟ್ ಇಟ್ಕೊಂಡಿರ್ತೀನಿ, ಕೈಯೆಲ್ಲ ಚಾಕ್ ಪೀಸ್ ಆಗಿದೆ ನೋಡ್ತಾ ಇರ್ಬೋದು. ಒಂದು ಪಕ್ಕದಲ್ಲೇ ಸ್ಲೇಟು ಮತ್ತು ಚಾಕ್ ಪೀಸ್ ಇಟ್ಕೊಂಡಿರ್ತೀನಿ. ಅದನ್ನು ಮತ್ತೆ ಅವನಿಗೆ ನೋಟ್ಬುಕ್ಕಲ್ಲಿ ಬರೆಯೋಕ್ಕೆ ಬರ್ತಿದ್ದನ್ನು ಇದನ್ನು ದೊಡ್ಡದಾಗಿ ಬರೆದುಕೊಟ್ಟು ಅದನ್ನು ತಿದ್ದಿಸ್ತೀನಿ, ಆಮೇಲೆ ಮತ್ತೆ ನೋಟ್ಬುಕ್ಕಲ್ಲಿ ಬರೆಸ್ತೀನಿ. ಸೊ ಈ ಥರ ಅವನಿಗೆ ಅದೇ ಅಭ್ಯಾಸ ಆಗ್ಬಿಟ್ಟು ಸ್ಕೂಲ್ ಓಪನ್ ಆದಾಗಿಂದ, ಅಂದರೆ ಹೋಮ್ವರ್ಕ್ ಕೊಟ್ಟಾಗಿಂದನೂ ನಂಗೆ ಇದೇ ಅಭ್ಯಾಸ ಆಗ್ಬಿಟ್ಟು ಅವನು ಕ್ಲಾರಿಟಿ ಆಗೋವರೆಗೂ ಅವನು ಕೂಡ ಸ್ಯಾಟಿಸ್ಫ್ಯಾಕ್ಷನ್ ಆಗಲ್ಲ. ಅವನಿಗೆ ಅಳಿಸಮ್ಮ ಮತ್ತೆ ಬರೀತೀನಿ ಅಂತಲೇ ವೆರಿ ಗುಡ್ ಅನ್ನೋದೊಂದು ನನಗೆ ಒಂದು ಬಾಯಲ್ಲಿ ಬಂದ್ಬಿಡುತ್ತೆ. ಒಂಚೂರು ಚೆನ್ನಾಗಿ ಬರೀತಿಷ್ಟೇ ಗುಡ್ ಮಗನೆ ಅಂತ ಅಂದ್ಬಿಡ್ತೀನಿ. ಸೊ ಆಗ ಅವನು ಒಂದು ಮುತ್ತು ಕೊಟ್ಟು ಹಗ್ ಮಾಡಿ ಅವನು ಖುಷಿ ಎಕ್ಸ್ಪ್ರೆಸ್ ಮಾಡ್ತಾನೆ. ಹಂಗೇ ಅವ್ನು ತಪ್ಪಾದಾಗ ಅಳಿಸಮ್ಮ ತಪ್ಪಾಯಿತು ಅಂತ ಹೇಳ್ತಾನೆ. ಸೊ ಈ ಬುದ್ಧಿ ಮಕ್ಕಳಿಗೆ ಸಣ್ಣ ಮಗಿನಿಂದನೇ ಬರಬೇಕು. ಆಗ ಓಕೆ, ತಪ್ಪು ಯಾವುದು ಸರಿ ಯಾವುದು, ತಪ್ಪಿದ್ದಾಗ ನಾನು ಮತ್ತೆ ಸರಿ ಮಾಡ್ಕೋಬೇಕು ಅನ್ನೋದು ಮೈಂಡ್ಸೆಟ್ಟಲ್ಲಿ ಬರುತ್ತೆ. ಸೊ ಚಿಕ್ಕವರಲ್ವಾ, ಇವಾಗಿನ ಕಲಿತಾ ಇರ್ತಾರೆ, ಫಸ್ಟ್ ಮೊದಲನೇ ಹೆಜ್ಜೆ ಇಡ್ತಿರ್ತಾರೆ. ಇವಾಗಿಂದನೇ ನಾವು ತಪ್ಪು ಮಾಡಿಸಿದ್ರೆ ತಪ್ಪು ಆಟೋಮೆಟಿಕ್ಕಾಗಿ ಅವರೇ ಮಾಡೋದು ಕಲಿಸ್ಬಿಡ್ತಾರೆ. ಸೊ ಸರಿ ಮಾಡೋದನ್ನು ಕಲಿಸಿದ್ರೆ ಅದೇ ಅಭ್ಯಾಸ ಆಗುತ್ತೆ ಅನ್ನೋದು ನನ್ನ ಮೆಂಟಾಲಿಟಿ. ಸೊ ಇವತ್ತಿನ ವ್ಲಾಗ್ ಇಷ್ಟ ಆದರೆ ಗೊತ್ತಿಲ್ಲ, ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ತಪ್ಪದೆ ಬೆಲ್ ಐಕಾನ್ ಕ್ಲಿಕ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು.